ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡ್, ಬಿ ಡಿ ಎ ಸೈಟ್ ಫ್ರೆಂಡ್, ನಿಮಗೆ ಇದು ವಿಡಿಯೋ ತೋರಿಸ್ತಾ ಇರೋದು ಬಿ ಡಿ ಎ ಶಿವರಾಮ ಕಾರಂತರ ಬಡಾವಣೆ. ಫ್ರೆಂಡ್, ಈಗ ನಿವೇಶನ ಹಂಚಿಕೆಗೆ ಸಾರ್ವಜನಿಕರಿಂದ ಅರ್ಜಿ ಸ್ವೀಕಾರಕ್ಕೆ ಹೈಕೋರ್ಟ್ ಅನುಮತಿ ಕೊಟ್ಟಿದೆ. ಫ್ರೆಂಡ್, ಬನ್ನಿ ಹಾಗಾದರೆ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಫ್ರೆಂಡ್, ನಿಮಗೆ ಏನು ಇದು ತೋರಿಸ್ತಾ ಇರೋಂಥ ವಿಡಿಯೋ ನಿಮಗೆ ಸುಮಾರು ದಿನದಿಂದ ವಿಡಿಯೋ ತೋರಿಸ್ತಾ ಇದ್ರಿ. ಶಿವರಾಮ ಕಾರಂತರ ಬಡಾವಣೆ ಫ್ರೆಂಡ್, ಬೆಂಗಳೂರು ಉತ್ತರ ಭಾಗದಲ್ಲಿ ಇರುವಂತಹ ಇದು ನಿವೇಶನ. ಅಂದರೆ ಏನು ಬಿ ಡಿ ಎದವರು ನಿವೇಶನ ಮಾಡ್ತಾಯಿದ್ದಾರೆ. ಫ್ರೆಂಡ್, ಇಲ್ಲಿ ಕೋರ್ಟ್ ಅನುಮತಿ ಕೇಳಿತ್ತು. ಬಿ ಡಿ ಎ ಸೈಟ್ನವರು ಕೋರ್ಟ್ಗೆ ಅನುಮತಿ ಕೇಳಿತ್ತು. ಫ್ರೆಂಡ್, ನಾವು ಸಾರ್ವಜನಿಕರಿಂದ ಅರ್ಜಿ ಸಲ್ಲಿಕೆಗೆ ಅನುಮತಿ ಕೊಡಿ ಅಂತ ಹೇಳಿ ಕೇಳಿದಾಗ ಈಗ ಹೈಕೋರ್ಟು ಇದನ್ನ ನಿವೇಶನ ಹರಾಜಿಗೆ ಸಾರ್ವಜನಿಕರಿಂದ ಅರ್ಜಿ ಸ್ವೀಕರಿಸಲು ಕರ್ನಾಟಕ ಹೈಕೋರ್ಟ್ ಅನುಮತಿ ಕೊಟ್ಟಿದೆಯಂತೆ. ಫ್ರೆಂಡ್, ಮತ್ತು ಅವರು ಕರ್ನಾಟಕನೂ ಸಹ ಇಲ್ಲಿ ಹೈಕೋರ್ಟ್ ಅನುಮತಿಯನ್ನು ಸಹ ಕೊಟ್ಟಿದೆ. ಏನೋ ಸಾರ್ವಜನಿಕರಿಂದ ಅರ್ಜಿ ಪಡೆಯಬಹುದು ಅಂತ. ಮತ್ತು ಇನ್ನೊಂದು ಅವರು ವಿಷಯ ತಿಳಿಸ್ತಾ ಇದ್ದಾರೆ, ನಿವೇಶನ ಆಕಾಂಕ್ಷಿಗಳಿಗೆ ದುಬಾರಿ ಅರ್ಜಿ ಶುಲ್ಕ ವಿಧಿಸಬಾರದೆಂಬ ಸಲಹೆ ನೀಡಿದೆ ಕೋರ್ಟ್ ಅಂತಲೂ ಕೊಟ್ಟಿದ್ದಾರೆ. ಅಂದರೆ ನೀವು ಅರ್ಜಿ ಶುಲ್ಕ ಏನು ಕಾಣ್ತಿರೋ ಅರ್ಜಿ ಶುಲ್ಕ ಜಾಸ್ತಿ ಆಗಬಾರ್ದು, ಕಮ್ಮಿ ದರದಲ್ಲಿ ಅರ್ಜಿ ಶುಲ್ಕ ನೀವು ತಾಂಬೇಕು ಅಂತ ಸಲಹೆನೂ ಸಹ ಕೋರ್ಟು ಕೊಟ್ಟಿದೆಯಂತೆ. ಫ್ರೆಂಡ್, ಇಲ್ಲಿ ಏನು ಈ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಿ ಡಿ ಎ ಅಭಿವೃದ್ಧಿಪಡಿಸಿರುವಂತಹ ಶಿವರಾಮ ಕಾರಂತರ ಬಡಾವಣೆ ನಿವೇಶನ ಹಂಚಿಕೆ ಅನುಮತಿ ಕೋರಿ ಸರ್ಕಾರ ಸಲ್ಲಿಸಿದ ಮನವಿ ಪುರಸ್ಕರಿಸಿದ ಕೋರ್ಟು. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಸರ್ಕಾರ ಹಾಗೂ ಬಿ ಡಿ ಎ ಸಲ್ಲಿಸಿದ ಅರ್ಜಿಗಳ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳು ಶಿವರಾಮ ಕಾರಂತರ ಬಡಾವಣೆ ನಿವೇಶನಗಳಿಗೆ ಸಾರ್ವಜನಿಕರ ಅರ್ಜಿ ಸ್ವೀಕರಿಸಲು ಬಿ ಡಿ ಎಗೆ ಅನುಮತಿ ನೀಡಿ ಆದೇಶ ಹೊರಡಿಸಿದೆ. ಫ್ರೆಂಡ್, ಈಗ ಏನು ನಿಮಗೆ ಹೈಕೋರ್ಟು ಸುಪ್ರೀಂ ಕೋರ್ಟ್ ಈಗ ಆದೇಶ ಹೊರಡಿಸಿದೆಯಂತೆ. ಏನು ಬಿ ಡಿ ಎ ಸೈಟ್ಗಳಿಗೆ ಸಾರ್ವಜನಿಕರಿಂದ ಅರ್ಜಿ ಸ್ವೀಕರಿಸ್ಬೋದು ಅಂತ ಈಗ ಕೊಟ್ಟಿದೆ. ಫ್ರೆಂಡ್, ಈಗ ಸದ್ಯಕ್ಕೆ ಈಗ ಬಿ ಡಿ ಎ ಕೋರ್ಟ್ ಕಡೆಯಿಂದ ಸಾರ್ವಜನಿಕ ಅರ್ಜಿ ಸಲ್ಲಿಸೋಕ್ಕೆ ಅನುಮತಿ ಸಿಕ್ಕಿದೆ. ಇದರ ನಂತರ ಈಗ ಅರ್ಜಿ ಯಾವಾಗ ಕರೀತಾರೆ ಮತ್ತು ಯಾವ ರೀತಿ ಇದಿರುತ್ತೆ ಅನ್ನೋದು ಈಗ ಬಿ ಡಿ ಎ ಕಡೆಯಿಂದ ಅಪ್ಡೇಟ್ ಬರಬೇಕು. ಸದ್ಯಕ್ಕೆ ಈಗ ಕೋರ್ಟ್ ಅನುಮತಿ ಕೊಟ್ಟೋದ್ರಿಂದ ನೆಕ್ಸ್ಟ್ ಇವರು ಅರ್ಜಿ ಯಾವಾಗ ಕರೀತಾರೆ ಅನ್ನೋದು ಸ್ವಲ್ಪ ದಿನದಲ್ಲೇ ಇದು ಗೊತ್ತಾಗುತ್ತೆ. ಫ್ರೆಂಡ್, ಇದು ಗೊತ್ತಾದ ತಕ್ಷಣ ನಿಮಗೆ ನಾನು ಮಾಹಿತಿ ಕೊಡ್ತೀನಿ ಅಂತಲೇ ಹೇಳ್ಬೋದು. ಫ್ರೆಂಡ್, ಇಲ್ಲಿ ತಿಳಿಸಿದ್ದಾರೆ ಇನ್ನೊಂದು ಸ್ವಲ್ಪ ದಿನಗಳಲ್ಲೇ, ಅಂದರೆ ಇನ್ನೇನು ಎಲ್ಲ ಕೋರ್ಟ್ ಆದೇಶ ಹೊರಡಿಸೋದ್ರಿಂದ ಅರ್ಜಿನೇನು ಸಹ ಸ್ವಲ್ಪ ದಿನಗಳಲ್ಲೇ ಕರಿಬೋದು. ಫ್ರೆಂಡ್, ಹಾಗಾಗಿ ನಿಮಗೆ ಆ ಥರ ವೆಬ್ಸೈಟಲ್ಲಾಗಿರಲಿ ಪತ್ರಿಕೆಗಳಲ್ಲಿ ಎಲ್ಲ ಜಾಹೀರಾತು ಕೊಡ್ತೀವಿ ಅಂತಲೂ ಸಹ ತಿಳಿಸಿದ್ದಾರೆ. ಫ್ರೆಂಡ್, ಈಗ ಸದ್ಯಕ್ಕೆ ಶಿವರಾಮ ಕಾರಂತರ ಬಡಾವಣೆ ಏನಿದೆಯೋ ಸದ್ಯಕ್ಕೆ ಸೈಟ್ಗಳ ಬಗ್ಗೆ ಕೋರ್ಟು ಅರ್ಜಿಗೆ ಅನುಮತಿ ನೀಡಿದೆ ಅಂತ ನಾನು ತಿಳಿಸ್ತೀನಿ. ಇಲ್ಲಿ ಆರ್ಟಿಕಲಲ್ಲೂ ಸಹ ಇಲ್ಲಿ ಇದೆ ಅಂತಲೇ ನಿಮಗೆ ತಿಳಿಸ್ತೀನಿ. ಫ್ರೆಂಡ್, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಕೊಟ್ಟಿದ್ದಾರೆ ಈ ಥರ. ಫ್ರೆಂಡ್, ಇಷ್ಟು ನಿಮಗೆ ವಿಷಯ ತಿಳಿಸ್ತೀನಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಬಿ ಡಿ ಎ ಸೈಟ್ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರ್ತೀನಿ. ನಮಸ್ಕಾರ.